ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ನನ್ನ ವಿಡಿಯೋನ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮೊದಲನೇ ಬಾರಿ ಯಾರ್ಯಾರು ನನ್ನ ಚಾನಲ್ನ ಅಂದರೆ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳ್ನು ವಾಚ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಸಮ್ಮರ್ ಡೇಸ್ ಅಂದರೆ ಬೇಸಿಗೆ ರಜಾ ಆಗಿರೋದ್ರಿಂದ ಅಮ್ಮನ ಮನೆಯಲ್ಲಿ ಒಂದು 15 ದಿನ ಇದ್ದೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಮಂಗಳವಾರ, ಬಂದಿದ್ದ ದಿನವೇ ಅಮ್ಮ ಮಾರಮ್ಮಂಗೆ ತಂಪು ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಜ್ಯೂಸನ್ನ ಮಾಡ್ತಾಯಿದ್ದೀನಿ, ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀವಿ. ನಾರ್ಮಲಾಗಿ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊಸರು ಅನ್ನನೋ ಬೆಲ್ಲದನ್ನನೋ ಮಾಡ್ಕೋತೀವಿ. ಮನೇಲಿ ಯಾರಿಗಾದರೂ ಅಮ್ಮ ಆಗಿದ್ದರೆ ಬೇವಿನ ಸೊಪ್ಪು ತೊಗೊಂಡು ಎಳ್ನೀರು ತೊಗೊಂಡು ಹೋಗ್ತೀವಿ. ಆದರೆ ನಾವಿವತ್ತು ಸ್ಪೆಷಲ್ಲಾಗಿ ಅಂದರೆ ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ, ಈ ರೀತಿ ತಣ್ಣಗೆ ಜ್ಯೂಸನ್ನ ಕೊಡ್ತೀವಿ. ಹಾಗಾಗಿ ನನ್ನ ತಮ್ಮನಿಗೆ ಗದ್ದಮ್ಮ ಆಗಿಬಿಟ್ಟಿತ್ತು. ಅವನಿಗೆ ಅಂತ ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ತಂಪು ಮಾಡೋಕ್ಕೆಲ್ಲ ರೆಡಿ ಮಾಡಿದರು. ನಿಂಬೆಹಣ್ಣಿನ ಪಾನಕ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿದರು. ನಾನು ಬಂದು ಜಸ್ಟ್ ನಿಂಬೆ ಹುಳಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಅಮ್ಮ ಪಾಪ ತುಂಬ ಕೆಲಸ. ನಾನು ಬಂದು ಇನ್ನೊಂದು ಸರಿ ಸ್ನಾನ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮನೂ ಬಂದು ಸ್ನಾನ ಮಾಡಿಕೊಂಡ. ಅಮ್ಮನೂ ಎಲ್ಲ ರೆಡಿ ಆಗ್ತಿದ್ದಾರೆ ಪೂಜೆಗೆಲ್ಲ ಇಟ್ಕೊಂಡು. ಅಷ್ಟರಲ್ಲೇ ನಾನು ಊರಿಗೆ ಬಂದೆ ಅಲ್ವಾ, ಮದ್ದೂರಲ್ಲಿ ಗುಬ್ಬಿ ಸಿಕ್ಕಿದ್ಲು, ಗುಬ್ಬಿ ಚೈತು ಎಲ್ಲ. ನಾವು ಬಂದಮೇಲೆ ಅವರು ಇಲ್ಲಿರೋದಕ್ಕೆ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಎದ್ದು ಲಡ್ಡು ಎಲ್ಲ ಇರ್ತಾರಲ್ವ, ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣನೇ ಅಷ್ಟೇ ಅಲ್ವಾ, ಮಕ್ಕಳಿಗೆಲ್ಲ ಸಿಟಿಗಿಂತ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟಪಡ್ತಾರೆ. ಯಾಕಪ್ಪ ಅಂದರೆ ಸಿಟಿಗಳಲ್ಲಿ ಮನೆ ಒಳಗಡೆನೇ ಇರಬೇಕು. ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಆಟಕ್ಕೆ ಬಿಡ್ತಾರೆ, ಆಮೇಲೆ ಒಳಗಡೆ ಕೂಡಾಕೊಬಿಡ್ತೀವಿ. ಆದರೆ ಹಳ್ಳೀಲಿ ಆ ಥರ ಅಲ್ಲ, ಮನೆ ಮುಂದೆನೇ ಆಟ ಆಡ್ತಿರೋದು, ಮಣ್ಣಲ್ಲಿ ಆಟ ಆಡ್ತಾರೆ, ಅದು ಚೆಂದ ಅಲ್ವಾ. ಸೊ ಅದರಲ್ಲಿ ಇಮ್ಯುನಿಟಿ ಬೆಳೆಯೋದೇ ಮಣ್ಣಿಂದ ನನ್ನ ಪ್ರಕಾರ, ಅಂದರೆ ಡಾಕ್ಟರ್ಗಳು ಹೇಳೋದು ಆ ರೀತಿಯೇ. ಸೊ ಇವಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ತಾಯಿ ಮನೆಯ ಮಾರಮ್ಮನ ದೇವಸ್ಥಾನ. ಸೊ ಇದೊಂಥರ ಮೆಮೊರಿ, ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನ. ಬಹಳ ಹಿಂದೆ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಇರಲಿಲ್ಲ. ಆಗ ಮಾರಮ್ಮನ ಟೆಂಪಲಲ್ಲಿ ಪಾಠ ಹೇಳ್ಕೊಡ್ತಿದ್ರಂತೆ ಗುರುಗಳು. ಅಂದರೆ ನಾವು ತುಂಬ ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕೆ ಬಂದಾಗ ಆ ಕಡೆ ಈ ಕಡೆ ಎಲ್ಲ ಕಪ್ಪು ಹಲಗೆಗಳು, ಅಂದರೆ ಬೋರ್ಡ್ಗಳಿದ್ದೋ. ಆಗ ನಮ್ಮ ಅಪ್ಪಂದಿರು ಹೇಳ್ತಿದ್ರು, ಇಲ್ಲೇ ಪಾಠ ನಡೀತಿದ್ದು, ನಾವೆಲ್ಲ ಕೂತ್ಕೊಂಡು ಪಾಠ ಕೇಳ್ತಿದ್ವಿ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ತುಂಬಾ ಖುಷಿಯಾಗುತ್ತೆ. ಆದರೆ ಕಾಲ ಮುಂದುವರೆದಂಗೆ ದೇವಸ್ಥಾನನೆಲ್ಲನೂ ಹೊಸ ರೀತಿಯಲ್ಲಿ ಅರೇಂಜ್ ಮಾಡ್ತಾರಲ್ವ, ಆ ರೀತಿ ಮಾಡಿದ್ದಾರೆ. ಬಣ್ಣ ಎಲ್ಲ ಹೊಡೆದು ಇಲ್ಲಿ ಬೋರ್ಡೇ ಇಲ್ಲ ಅನ್ನೋ ರೀತಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಈಗಂತೂ ಸರ್ಕಾರಿ ಶಾಲೆಗಳ ಸೌಲಭ್ಯ ತುಂಬಾ ಚೆನ್ನಾಗಿದೆ ಅಲ್ವ ಹಳ್ಳಿಗಳಲ್ಲೆಲ್ಲ. ಈಗ ಪೂಜೆ ಎಲ್ಲ ಮುಗೀತು. ನಾವು ಕೂಡ ಅಲ್ಲೇ ಪಾನಕ ಎಲ್ಲ ಇಸ್ಕೊಂಡು ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಸಂಜೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮಂಜುನ ಕೈಯಲ್ಲಿ ಪೇಂಟ್ ಮಾಡಿಸ್ಕೊತಾ ಇದ್ದೀನಿ. ಸೊ ಮಂಜುಂಗೆ ತುಂಬಾ ಥ್ಯಾಂಕ್ಸ್. ನಾನು ಹೇಳಿದ ತಕ್ಷಣವೇ ಒಂದು ಹೆಲ್ಪ್ ಆಗಬೇಕಿತ್ತು, ಹಿಂಗೆ ಬಣ್ಣ ಹೊಡ್ಕೊಡು ಅಂದ ತಕ್ಷಣವೇ ಸರಿ ಯಾಕೆ ನಾನು ಬಣ್ಣ ಹೊಡ್ಕೊಡ್ತೀನಿ ಅಂತೇಳಿ ಅವ್ನು ಬಣ್ಣ ಹೊಡ್ಕೊಡ್ತಾ ಇದ್ದಾನೆ. ಸೊ ನಾನು ಸ್ವಲ್ಪ ಮಾಡಿದೆ, ಆದರೆ ನನಗೆ ಬಣ್ಣ ಎಲ್ಲ ಹೊಡೆಯೋಕ್ಕೆ ಬರಲ್ಲ. ಯಾಕಂದರೆ ನಾನು ಅಮ್ಮನ ಅಡುಗೆ ಮನೆ, ಅಂದರೆ ಅಮ್ಮನ ಮನೆಯಲ್ಲಿ 2 ಅಡುಗೆ ಮನೆ ಇದೆ. ಮನೆ ಒಳಗಡೆ ಒಂದು, ತೀರಲ್ಲೊಂದಿದೆ. ತೀರಲ್ಲಿರೋ ಅಡುಗೆ ಮನೆ ತುಂಬ ಹಳೇ ಥರ ಹಾಕ್ಬಿಟ್ಟಿತ್ತು. ಅಲ್ಲಿ ಹೊಗೆಗೂಡು, ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರಲ್ಲ, ಅದನ್ನೆಲ್ಲ ತೆಗೆಸ್ಬಿಟ್ಟಿದ್ವಿ ಅಲ್ವಾ. ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಬ್ಲ್ಯಾಕ್ ಥರ ಕಾಣಿಸ್ತಿತ್ತು. ಸೊ ಅದಕ್ಕೊಂದು ಹೊಸ ಮೆರುಗು ಕೊಡೋಣ ಅಂತ ಹೇಳಿ ನಾನು ಕಿಚನ್ ಮೇಕವರ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಮಂಜಿನ ಕೈಲಿ ಬಣ್ಣ ಎಲ್ಲ ಹೊಡಿಸ್ತಾ ಇದೆ. ಅಷ್ಟರಲ್ಲಿ ಮಾದೇವ ಅಂಗಡಿಯಿಂದ ಬಂದವನು, ಅವನಿಗೆ ನ್ಯೂಡಲ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವನು ಮೊಟ್ಟೆ ಎಲ್ಲ ಹಾಕಿ ನ್ಯೂಡಲ್ಸ್ ಮಾಡೋಣ ಅಂದ್ಕೊಂಡು ನನ್ನ ತಮ್ಮ ಮಾಡ್ತಾಯಿದ್ದಾನೆ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಹಾಗಾಗಿ ಅವ್ನಿಗೆ ಯಾವಾಗಲೂ ಈ ಥರ, ಅಂದರೆ ಫುಡ್ಗಳಲ್ಲಿ ಮ್ಯಾಗಿ ಮಾಡೋದು, ಎಗ್ ಬುರ್ಜಿ ಮಾಡೋದು, ಚಿಕನ್ ಫ್ರೈ, ಆ ಥರ ಫುಡ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ಅನ್ನ ಉಪ್ಸಾರು ಮಾಡಿದ್ವಿ ಅಷ್ಟೇ. ಸೊ ಹಾಗಾಗಿ ಅವನು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ನನ್ನ ಕೈಲೆಲ್ಲ ಕಟ್ ಮಾಡಿಸ್ಕೊಂಡು ಮ್ಯಾಗಿ ಮಾಡ್ದೆ. ಅವನು ನಗ್ತಾ ಇದ್ದಾನೆ, ಎಲ್ಲನೂ ವೀಡಿಯೋ ಮಾಡ್ತೀಯಲ್ಲ ನೀನು ಅಂದ್ಕೊಂಡು, ಏನಾದರೂ ಅಂದ್ಕೊಳ್ಳಿ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತೀರಲ್ಲೆಲ್ಲ ಪಾತ್ರೆಗಳು ಅಲ್ಲಲ್ಲಿ ಎಲ್ಲ ಉಳ್ಕೊಂಡಿದೆ. ಯಾಕಂದರೆ ನಾನು ಅಡುಗೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಲ್ವ, ಅದಕ್ಕೋಸ್ಕರ ಅಲ್ಲಲ್ಲಿ ಪಾತ್ರೆಗಳೆಲ್ಲ ಗುಡ್ಡೆ ಹಾಕಿದೆ. ಮ್ಯಾಗಿ ಅಂತೂ ರೆಡಿ ಆಯಿತು. ಸೊ ನಾನು ಇದನ್ನು 3 ದಿನದ ವೀಡಿಯೋ ಹಾಕಿರೋದು. ಫಸ್ಟ್ ನಾನು ಅಲ್ಲಿ ಹೇಳಿದ್ದೀನಿ 3 ದಿನದ ವೀಡಿಯೋ ಅಂತ.
ನಾನು ಅಮ್ಮನ ಅಡುಗೆ ಮನೆನ ಕಿಚನ್ ಮೇಕವರ್ ಮಾಡೋಣ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಕೆಲವೊಂದು ವಸ್ತುಗಳನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಇದು ಶೀಟು, ಒಂಥರ ಮಜಾಕ್ ಥರ ಕಾಣಿಸುತ್ತೆ, ಗೋಡೆ ಗಲೀಜು ಥರ ಇರುತ್ತಲ್ವ, ಪೇಂಟ್ ಮಾಡಿಸ್ಬಿಟ್ಟು ಒಂದು ಹೊಸ ಮಿರಕ್ ಕೊಡ್ಸೋಣ ಅಂತೇಳಿ ನಾನು ಇದನ್ನು ತರಿಸಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಐಟಮ್ನ ನಾನು ನಿಮಗೆ ತೋರಿಸ್ತೀನಿ. ಪ್ಯಾಕ್ ಅಂತೂ ದೊಡ್ಡಕ್ಕಿದೆಯಲ್ವಾ, ಸೊ ತುಂಬಾ ಚೆನ್ನಾಗಿದೆ. ಅಮ್ಮನ ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಕೊಂಡಿದ್ದಾರೆ, ಒಳಗಡೆ ಅಡುಗೆ ಮನೆಯಲ್ಲಿ ಸ್ಟೀಲ್ ಡಬ್ಬಗಳನ್ನ ಇಟ್ಕೊಂಡಿದ್ದಾರೆ. ಡೈಲಿ ಸ್ಟೀಲ್ ಡಬ್ಬಗಳೆಲ್ಲ ಹಂಟಂಟ್ ಕಾಣಿಸುತ್ತೆ ಅಂತೇಳಿ ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲ ವೆರೈಟಿ, ಒಂಥರ ಬೇರೆ ಬೇರೆ ಡಿಸೈನು, ನೋಡೋದಕ್ಕೆ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಒಂದಷ್ಟು ಅಂದರೆ ತುಂಬ ಕಡಿಮೆ ಬೆಲೆ, 24 ಡಬ್ಬಗಳಿಗೆ ಜಸ್ಟ್ 315 ರುಪೀಸ್ ಅಂದರೆ 315 ರೂಪಾಯಿಗೆ ತರಿಸಿದ್ದು ನಾನು. ನೀವಿಲ್ಲಿ ನೋಡ್ತಾ ಇರ್ಬೋದು, ಗಾಜಿನ ಡಬ್ಬದ ಥರನೇ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಕಿಚನ್ ಮೇಕವರ್ ಮಾಡಿರೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೀವು ಒಂದ್ಸರಿ ನೋಡ್ಬೋದು. ಹಳ್ಳಿ ಅಡುಗೆ ಮನೆನ ಯಾವ ರೀತಿ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನಿಮಗೊಂದು ಐಡಿಯಾ ಸಿಗುತ್ತೆ. ಆ ವಿಡಿಯೋನ ದಯವಿಟ್ಟು ನೀವು ಫ್ರೀ ಮಾಡಿಕೊಂಡು ವಾಚ್ ಮಾಡ್ಬೋದು. ಈಗ ಹಳ್ಳಿ ಅಡುಗೆ ಮನೆಗಳಿಗೆ ಹೆಂಗಪ್ಪ ಡೆಕೋರೇಷನಾಗಿ ಇಡೋದು ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಹಳ್ಳಿಲಿರೋ ಅಡುಗೆ ಮನೆಯೂ ಕೂಡ ನಾವು ತುಂಬ ಚೆನ್ನಾಗಿ, ಅಂದರೆ ಇವಾಗೆಲ್ಲ ಫ್ಯಾಷನಾಗಿ ಮಾಡ್ಕೋತಾರೆ, ಆದರೆ ಹಳೆ ಅಡುಗೆ ಮನೆನ ನಾವು ಹೊಡೆದಾಕೋಕ್ಕಾಗುತ್ತಾ? ಆ ಅಡುಗೆ ಮನೆಗೆ ಒಂದು ಹೊಸ ಮೆರಗು ಕೊಟ್ಟರೆ ಆಯ್ತಪ್ಪ. ಸೊ ಹಾಗೆ ಅಮ್ಮನ ಅಡುಗೆ ಮನೆನ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಫ್ರೀ ಮಾಡ್ಕೊಂಡು ನೋಡ್ಬೋದು. ಸೊ ಎರಡನೇದು ಬಾಕ್ಸ್ ಆಯ್ತಲ್ವಾ, ಈಗ ಮೂರನೇ ತೋರಿಸ್ತೀನಿ. ಮೂರನೇದು ಏನು ಐಟಮ್ಸ್ ತರಿಸಿದ್ದೀನಿ ಅಂತ. ಇದನ್ನು ನಾನು ನನ್ನ ಅಡುಗೆ ಮನೆಗೂ ತರಿಸಿದ್ದೆ. LED ಲೈಟು, ವಾಟರ್ ಪ್ರೂಫ್ ಇರೋದು ಅಂಥದ್ದು, ಅಂದರೆ ಇದಕ್ಕೆ ನೀರು ಹಾಕಿದ್ರೂ ಕೂಡ ಏನೂ ಆಗಲ್ಲ. ಇದು ಇರಲಿ, ಅಮ್ಮ ಇದ್ರ ಅವಶ್ಯಕತೆ ಇರಲಿಲ್ಲ, ಏನಕ್ಕೆ ತರಿಸ್ತೆ ಅಂತ ಕೇಳಿದ್ರು. ಸೊ ಹಾಗಾಗಿ ಇದು ಅಮ್ಮಂಗೆಲ್ಲ ಹಾಕಾದ್ಮೇಲೆ ನೋಡಲಿ ಅಂತೇಳಿ ಸುಮ್ಮನೆ ಹಾಕ್ಬಿಟ್ಟೆ. ಸೊ 3 ಐಟಮ್ಸ್ ಆಯಿತು. ಇವಾಗ 4ನೇ ಐಟಮ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದಷ್ಟು ಸುಮಾರು ಅಂದರೆ ಒಂದು 10 to 12 ಐಟಮ್ಸ್ನ ನಾನು ಅಮ್ಮನ ಕಿಚನ್ಗೆ ಅಂತಲೇ ತರಿಸ್ದೆ. ಅಂದರೆ ತುಂಬ ಕಡಿಮೆ ಬೆಲೆ, ಜಾಸ್ತಿ ಏನು ನಾನು ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟು 1000 ಒಳಗಡೆ ಮುಗೀತು ಅಂತಲೇ ಹೇಳ್ಬೋದು ಎಲ್ಲ ಐಟಮ್ಸ್ಗೂ ಕೂಡ. ಸೊ ಇವಾಗ 4ನೇ ಐಟಮ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಅಮ್ಮನಿಗೆ ಸ್ಪೂನು ಮತ್ತು ಚಾಕುಗಳು ಇಡೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ರು. ಆಗ ನಾನು ಇದನ್ನು ತಂದುಕೊಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಇದೊಂದು ಬುಕ್ ಮಾಡಿದೆ. ಅಂದರೆ ಸ್ಪೂನ್ ಸ್ಟ್ಯಾಂಡ್ನ, ಸ್ಪೂನು ಒಂದು ಕಡೆ, ಚಾಕುಗಳೆಲ್ಲ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಬುಕ್ ಮಾಡ್ಕೊಂಡು ತರಿಸ್ಕೋಬೋದು. ಸೊ ಇದರ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ, ಬೇಕು ಅಂದರೆ ನೀವು ತಗೋಬೋದು. ಒಂದಷ್ಟು ನಾನು ಐಟಮ್ಸ್ನ ತೋರಿಸ್ದೆ, ಒಂದಷ್ಟು ಐಟಮ್ಸ್ನ ತೋರಿಸಿಲ್ಲ ನಾನು. ಈಗ ಬಣ್ಣ ಹೊಡಿತಾ ಇದ್ದೀನಿ ನೋಡಿ. ಯಪ್ಪ, ನನ್ನ ಮಗ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ನನಗೆ. ಪೂಜೆ ಮಾಡ್ತಾ ಇದ್ದಾಳೆ, ಎಲ್ಲ ಅಲ್ಲಿ ಪುಟ್ಲ ನನ್ನ ಕೈ ಹಿಡ್ಕೊಂಡನಂತೆ. ಯಾರಿಗಾರ ದೊಡ್ಡ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ಬೇಕಾದ್ರೆ ಎಲ್ಲ ಕೈ ಹಿಡ್ಕತ್ತಾರಲ್ಲ, ಹಿಡ್ಕೊಳ್ಳಿ ಕೈನ ಅಂತ. ಹೆಂಗ್ರು ಎಲೆಕ್ಷನ್ ಹೋಗವು ಹಿಡ್ಕೊಳ್ಳಿ ಅಕ್ಕ, ಅದ ಅವನ ಆಸೆ. ನಾನು ಒಂದು ಸ್ವಲ್ಪ ನಮ್ಮ ಮಮ್ಮಿ ಜೊತೆಗೆ ನಾನು ಬಣ್ಣ ಹೊಡೆಯೋದಕ್ಕೆ ಸೊ ಈಗ ಬಣ್ಣ ಹೊಡೆದಿದ್ದೆಲ್ಲ ಮುಗೀತು. ಬೆಳಿಗ್ಗೆ ಅಂದರೆ 2ನೇ ದಿನದ ವ್ಲಾಗು, ಅಂದರೆ ನೆನ್ನೆ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು, ನೆಕ್ಸ್ಟು ಸಂಜೆ ಪೇಂಟ್ ಎಲ್ಲ ಮಾಡಿಸಿದ್ವಿ. ಮಾರನೇ ದಿನ ಬೆಳಿಗ್ಗೆ ನಮ್ಮನೇಲಿ ಹಸು ಕರು ಹಾಕಿತ್ತು. ಗಿಣ್ಣಾಲು ಇದ್ದಾಗ ಗಿಣ್ಣು ಮಾಡ್ಕೊಳ್ಳೋ ಸಾಮಾನ್ಯ ಅಲ್ವಾ, ಗಿಣ್ಣಲ್ಲಿ ಒಂದು ಒಳ್ಳೆ ಪೋಷಕಾಂಶ ಇದೆ ಅಂತಲೇ ಹೇಳ್ಬೋದು. ಗಿಣ್ಣಾಲಲ್ಲಿ ನಾವು ಯಾರಾದರೂ ಕೊಟ್ಟರೆ ಬೇಡ ಅಂತ ಅನ್ನೋದೇ ಇಲ್ಲ. ಇನ್ನು ನಮ್ಮ ಮನೆಯಲ್ಲೇ ಹಸು ಕರು ಹಾಕಿದೆ ಅಂದರೆ ಕೇಳಬೇಕಾ, 1-2 ದಿನನಾದರೂ ಗಿಣ್ಣು ಮಾಡ್ಕೋತೀವಿ. ಹಾಗಾಗಿ ಮೊದಲನೇ ದಿನ ನಾವು ರವೆ ಹಾಕಿ ಗಿಣ್ಣ ಮಾಡ್ಕೋತಾ ಇದ್ದೀವಿ. ಒಳಗಡೆ ಅಡುಗೆ ಮನೆಯಲ್ಲಿ ಪೇಂಟ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಾವು ಅಡುಗೆ ಮನೆ ಮುಂದೆ ಕಾಲಿಡಾರ್ ಇರುತ್ತಲ್ಲ, ಆ ಕಾಲಿಡಾರಲ್ಲಿ ಸ್ಟವ್ ಎಲ್ಲ ಇಟ್ಕೊಂಡಿದ್ದೀವಿ, ಅಲ್ಲೇ ಗಿಣ್ಣು ಮಾಡ್ಕೋತಾ ಇದ್ದೀವಿ. ಅಪ್ಪನಿಗೆ ಬರೀ ಸ್ವೀಟೇ ಅಂದರೆ ಆಗಲ್ಲ, ಹಾಗಾಗಿ ಅಮ್ಮ ಅಪ್ಪನಿಗೆ ಉಪ್ಸಾರು ಮುದ್ದೆ ಎಲ್ಲ ಮಾಡ್ತೀನಿ. ಜಸ್ಟ್ ನೀವು ಗಿಣ್ಣು ಮಾಡಿಕೊಂಡು
ತಿನ್ನಿ ಅಂತ ಹೇಳಿದ್ರು. ಅಮ್ಮ ಮಾಡಿರೋ ಗಿಣ್ಣಂದರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮನ ಕೈ ರುಚಿನೇ ಅಷ್ಟೇ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಮ್ಮನ್ನೇ ಮಾಡಿಕೊಡಿ ಅಂತ ಹೇಳಿದೆ. ಜಸ್ಟ್ ಅಮ್ಮ ಹೇಳಿದ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಟ್ಟೆ. ಸೊ ಗಿಣ್ಣಲ್ಲಿ ರೆಡಿ ಮಾಡ್ತಾಯಿದ್ದೀವಿ, ರವೆ ಎಲ್ಲ ಹುರಿದು. ಅಷ್ಟರಲ್ಲಿ ಒಂದು ಐಟಮ್ಸ್ ಬಂದಿತ್ತು ಆನ್ಲೈನಿಂದ, ಅದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಪಾಟ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇದನ್ನು ಅಬ್ಸರ್ವೇ ಮಾಡಿರಲಿಲ್ಲ ಯಾವ್ಯಾವ ಗಿಡ ಅಂತ. ಆಮೇಲೆ ಒಬ್ಬ ಹೇಳ್ದೆ ನನ್ನ ಫ್ರೆಂಡು, ಇದು ಕೊತ್ತಂಬರಿ ಸೊಪ್ಪು ಗಿಡ ಎಲ್ಲ ಆಯ್ತು ನೋಡಿರಿ ಅಕ್ಕ ಅಂತ ಹೇಳ್ತಾ ಇದೆ. ನೋಡಿ ಕೊತ್ತಂಬರಿ ಸೊಪ್ಪಿನ ಗಿಡ ಇದು ಪಾಟು. ಸೊ ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲಿ ಗ್ರೀನ್ ಗ್ರೀನ್ ನೇಚರ್ ಥರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟಪಟ್ಟು ಅಮ್ಮನ ಮನೇಲಿ ಈ ಥರ ಇಡೋಣ ಅಂತೇಳಿ ನಾನು ತರಿಸಿದೆ. ಆ್ಯಕ್ಚುಲಿ ತುಂಬಾ ಕಡಿಮೆ ಬೆಲೆಗೆ ತರಿಸಿರುವಂಥದ್ದು. 8 ಪಾಟ್ಗಳಿದೆ. ಜಸ್ಟು 1 ಸಮಥಿಂಗ್ ಅಷ್ಟೇ, 100 ಚಿಲ್ಲರೆ ಅಷ್ಟೇ ಇದಕ್ಕೆ ಬಿದ್ದಿದ್ದು. ಇದರ ಲಿಂಕ್ನೂ ಕೂಡ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ, ಬೇಕು ಅಂದರೆ ನಿಮ್ಮ ಮನೆಗೂ ಕೂಡ ನೀವು ತರಿಸ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ರವೆ ಎಲ್ಲ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಗಿಣ್ಣಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ರಾತ್ರಿ ಕರೆದಿದ್ದ ಹಾಲನ್ನ ಇಟ್ಟಿತ್ತು ಫ್ರಿಜ್ಜಲ್ಲಿ. ಯಾಕಂದರೆ ಹಳ್ಳಿ ಅಂದಮೇಲೆ ಹಸು ಹಾಲು ಹಾಕಿದೆ ಅಂದಮೇಲೆ ಯಾರಾದರೂ ಫ್ರೆಂಡ್ಸ್ಗಳಿಗೆ ನೆಂಟರುಗಳಿಗೆಲ್ಲ ಹಾಲು ಕೊಡ್ತೀವಿ. ಸೊ ಬೇರೆಯವ್ರ ಮನೇಲಿ ಹಸು ಕರು ಹಾಕಿದ್ಮೇಲೆ ನಮ್ಮ ಮನೆಗೂ ಕೊಡ್ತಾರೆ, ನಾವು ಅವ್ರ ಮನೆಗೂ ಕೊಡಬೇಕು. ಹಳ್ಳಿಗಳಲ್ಲಿ ಆ ರೀತಿಯೇ, ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಒಬ್ರು ಏನಾದರೂ ಭತ್ತ ಬೆಳೆದಿದ್ರೆ ಇನ್ನೊಬ್ಬರ ಮೇಲೆ ರಾಗಿ ಬೆಳೆದಿದ್ರೆ ಇಬ್ಬರು ಸಮ ಮಾಡಿಕೊಂಡು ಶೇರ್ ಮಾಡಿಕೊಂಡು ಇರುವಂಥ ಬದುಕು ತುಂಬ ಚೆನ್ನಾಗಿರುತ್ತಲ್ವ. ಸಿಟಿಗಳಲ್ಲಿ ಆ ರೀತಿ ಇಲ್ಲ. ಒಬ್ಬರು ಮನೇಲಿ ಜಗಳ ಮಾಡ್ತಾಯಿದ್ರಿ ಅಂದರೆ ಇನ್ನೊಬ್ರು ಹೋಗಿ ಕೇಳಲ್ಲ ಏನಕ್ಕೆ ಜಗಳ ಮಾಡ್ತಾಯಿದ್ದೀರಾ ಅಂತ. ಹಳ್ಳಿಗಳಲ್ಲಿ ಆ ರೀತಿ ಅಲ್ಲ. ಜಗಳ ಮಾಡ್ತಾಯಿದ್ದಾರೆ ಅಂದರೆ ಹೋಗಿ ಕೇಳ್ತಾರೆ, ಯಾಕೆ ಜಗಳ ಮಾಡ್ಕೊತಾ ಇದ್ದೀರಾ, ಜನ ಏನಂತಾರೆ, ಹಿಂಗೆ ಆಡಬೇಡಿ ಅಂದರೆ. ಇತ್ತೀಚೆಗೆ ಒಂದು ಸ್ವಲ್ಪ ಫ್ಯಾಷನ್ ಕಲ್ತಿದ್ದಾರೆ, ಹಾಳಾದರೆ ಸಾಕು ಅನ್ನೋರು ಜಾಸ್ತಿ. ಸೊ ಅದ್ರ ಮಧ್ಯದಲ್ಲೂ ಕೂಡ ಒಳ್ಳೆ ಜನ ಇದ್ದಾರೆ, ಅದೊಂದು ಖುಷಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕಾಲಿಡಾರ್ ಅಂತೂ ಎಷ್ಟು ಗಲೀಜಾಗಿದೆ. ಏನಿಲ್ಲ, ಇನ್ನೊಂದಿನ ಎಲ್ಲ ರೆಡಿ ಮಾಡ್ಕೊಬಿಡ್ತೀವಿ ನಾವು. ಸೊ ಇವಾಗ ಗಿಣ್ಣಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಲ್ಲ ಹಾಕಿದ್ವಿ ಅಲ್ವಾ, ಹಾಲು ಚೆನ್ನಾಗಿ ಒಡೆದು ಚೆನ್ನಾಗಿ ಕುದೀತೈತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೆ. ಹುರ್ಗಡ್ಲೆ ಎಲ್ಲ ಅಮ್ಮ ಹಂಗೆ ಗುಂಟು ಕಲ್ಲು ಬರುತ್ತಲ್ಲ ನೋಡಿ, ಆ ಕಲ್ಲಲ್ಲೇ ಪೌಡ್ರ್ ಮಾಡ್ಕೊಂಡು, ಮಿಕ್ಸಿ ಜಾರ್ ಬೇಡ, ಫುಲ್ಲು ಪೌಡರ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂಥೇಳಿ ಕಲ್ಲಲ್ಲೇ ನಜ್ಜಿಸ್ತು ಚೆನ್ನಾಗೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ತೆಂಗಿನಕಾಯಿ ಅಂದರೆ ಹಸಿ ತೆಂಗಿನಕಾಯಿ ಪೌಡರು ಗಿಣ್ಣಿ ತುಂಬ ಚೆನ್ನಾಗಿರುತ್ತಂತೆ ಗಿಣ್ಣು. ಅದಕ್ಕೋಸ್ಕರ ಹಸಿ ತೆಂಗಿನಕಾಯಿ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಅಮ್ಮ ಹೇಳ್ಕೊಡ್ತಾಯಿದ್ದಾರೆ, ಅವರು ಅಡುಗೆನೂ ಕೂಡ ಮಾಡ್ತಾಯಿದ್ರಲ್ವ, ಆಮೇಲೆ ಅಮ್ಮನೇ ಪ್ರಿಪೇರ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಬಂತು. ನಾನು ಹೇಳಿದ್ನಲ್ಲ ಫಸ್ಟೇ ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಗಿಣ್ಣಂತೂ ರೆಡಿ ಆಯಿತು. ಇನ್ನೇನಿದ್ರು ನಮ್ಮ ಮಕ್ಳಿಗೆ ಹಾಕ್ಕೊಡೋದು ಅಷ್ಟೇ ಬಾಕಿ. ಈಗ ಚೈತನ್ಗೆ ಮತ್ತು ಲಕ್ಷಿತ್ಗೆ ಹಾಕ್ಕೊಡ್ತೀನಿ. ಲಕ್ಷಿತ್ ಒಂದು ಸರಿ ಚೆನ್ನಾಗಿದೆ ಅಂತಲೇ ಒಂದು ಸರಿ ಸುಟ್ಟ ಅಂತ ಹೇಳ್ತಾನೆ. ಮಕ್ಕಳೇ ಅಷ್ಟೇ ಅಲ್ವಾ. ನಾನಂತೂ ಸಮ್ಮರ್ ಡೇಸಲ್ಲಿ ಅಮ್ಮನ ಮನೇಲಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆದರೆ ಫುಲ್ ಡೇ ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ದೊಡ್ಡ ಮನೆ, ಏನಾದರೂ ನನ್ನ ಕೆಲಸ ಇದ್ದೇ ಇರುತ್ತೆ, ವೀಡಿಯೋ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ಯಾವಾಗ ಸ್ವಲ್ಪ ಫ್ರೀ ಆಗುತ್ತೋ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ 3 ದಿನದ ವೀಡಿಯೋನ ನಾನು ಹಾಕಿರುವಂಥದ್ದು. ನೀ ತಿಂದೇ ಇಲ್ಲ, ತಿನ್ಬಿಟ್ಟು ಹೇಳು ಬಂಗಾರ ಚೈತು, ನೀನು ಚೆನ್ನಾಗೈತಾ? ತಿನ್ನು, ಇನ್ನೊಂದು ಸ್ವಲ್ಪ ತಿನ್ನು. ಹಾಂ, ಹೆಂಗೈತೆ? ಚೆನ್ನಾಗೈತಾ? ಚಿನ್ನಮ್ಮ ನೀನು ತಿನ್ನು. ಉಫ್ ಅಂತ ತುರ್ಬು, ಉಫ್. ಅದು ಆರಿಸಿದ್ದೀನಿ, ತಿನ್ನು. ಹಾಂ, ಹೆಂಗೈತೆ ಚಿನ್ನಮ್ಮ? ಹೆಂಗೈತೆ? ಸೂಪರ್ ಅಲ್ವಾ ಪಾಪು? ಈಗ ತಿನ್ನೀಗ, ಸೌಂಡ್ ಮಾಡಬಾರ್ದು, ಸೈಲೆಂಟಾಗಿ ತಿನ್ಬೇಕೀಗ. ನೀನು ಅಲ್ಲಾಡ್ತಾ ಇರೋದು ಚೇರಲ್ಲ, ನೀನು ಅಲ್ಲಾಡ್ತಾ ಇರೋದು. ಸೊ ಇವ್ರಿಗೆ ಗಿಣ್ಣೆಲ್ಲ ಹಾಕೊಟ್ಬಿಟ್ಟು ನೆಕ್ಸ್ಟ್ ನಾವು ಕೂಡ ತಿಂದ್ಕೊಂಡು ಅಡುಗೆ ಮನೆಯನ್ನು ರೆಡಿ ಮಾಡ್ತಾಯಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜಸ್ ಕಾಣಿಸ್ತೈತೆ ಅಡುಗೆ ಮನೇಲಿ. ಸೊ ಮಧ್ಯಾಹ್ನ ನೋಡಿ ಇನ್ನೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಗೆ ನೆಂಟರು ಬಂದುಬಿಟ್ರು. ಇವ್ರು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ತಾತನ ಕ್ಲೋಸ್ ಫ್ರೆಂಡು, ಅದೇ ಬೀದಿಯವರು. ಅಮ್ಮನ್ನ ನೆನೆಸ್ಕೊಂಡು ನೋಡ್ಕೊಂಡು ಹೋಗೋಣ, ಹೀಗೆ ಯಾವುದೋ ಊರಿಗೆ ಹೋಗಿದ್ವಿ, ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದರು. ಅಮ್ಮನಿಗಂತೂ ಫುಲ್ಲು ಖುಷಿ ಆಯಿತು, ಯಾಕಂದರೆ ಅವ್ರ ಅಪ್ಪನ ಮನೆ ಕಡೆಯವ್ರು ಯಾರಾದರೂ ಬಂದರೆ ಮಕ್ಳುಗಳಿಗೆ ತುಂಬ ಖುಷಿಯಾಗುತ್ತಲ್ವ. ಅದೇ ರೀತಿ ಅಮ್ಮ ಕೂರಿಸ್ಕೊಂಡು ಜ್ಯೂಸು ಎಲ್ಲ ಮಾಡಿಕೊಟ್ರು. ಪಾಪ ಅವರು ಊಟ ಮಾಡೋಕ್ಕೆ ಕೂತ್ಕೊಂಡಿಲ್ಲ, ಅವರು ಟೈಮ್ ಆಗಿಬಿಡ್ತು ಅಂತ ಹೊರಟ್ಬಿಟ್ರು. ಸೊ ಫ್ರೆಂಡ್ಸ್, ನಾನಿವಾಗ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ 3 ದಿನದ ವಿಡಿಯೋ ಇದಾಗಿತ್ತು. ಸೊ ನಾನು ಒಂದು ದಿನದ ಫುಲ್ಲು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಫ್ರೀ ಅಂತೂ ಆಗಲ್ಲ,
ಬಟ್ ಟ್ರೈ ಅಂತೂ ಮಾಡ್ತೀನಿ. ನಮ್ಮ ಅಮ್ಮನ ಮನೆಯಲ್ಲಿ ಈ ರೀತಿ ನಾವು ಕಾಲನ್ನ ಕಳೆದ್ವಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.